ವರವನ್ನು ಕೊಡುವ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನೋಡಿ, ಈ ವರಮಹಾಲಕ್ಷ್ಮಿ ಹಬ್ಬವು ಶ್ರಾವಣ ಮಾಸದಲ್ಲಿ ಮೊದಲನೇ ಶುಕ್ರವಾರ ಅಲ್ಲ, ಎರಡನೇ ಶುಕ್ರವಾರ ದಿನ ಈ ವ್ರತವನ್ನು ಆಚರಿಸ್ಕೊಳ್ತಾರೆ. ನೋಡಿ, ಈ ವರಮಹಾಲಕ್ಷ್ಮಿಗೆ ಮುಖ್ಯವಾಗಿ ಪೂಜೆಗೆ ಬೇಕಾಗುವ ಒಂದು ರೀತಿ ನೀತಿ ಅಂದರೆ ಶುದ್ಧವಾದ ಮನಸ್ಸು ಹಾಗೂ ಏಕ ಮನಸ್ಸಿನಿಂದ ಭಕ್ತಿಯಿಂದ ಆ ಲಕ್ಷ್ಮಿಯನ್ನು ಧ್ಯಾನ ಮಾಡ್ಕೊಳ್ತಾ ಮಾಡುವ ಒಂದು ವ್ರತವಾಗಿರುತ್ತದೆ. ನೋಡಿ, ಈ ವ್ರತವನ್ನು ಕೆಲವೊಬ್ಬರು ಆಡಂಬರದಿಂದ ಒಂಥರ ಅವರು ಹೀಗೆ ಮಾಡಿದ್ದಾರೆ, ನಾನು ಹೀಗೆ ಮಾಡ್ತೀನಿ ಅಂತ ಒಂಥರ ಮನದಲ್ಲಿ ಯಾವುದೋ ಒಂದು ರೀತಿಯ ವಿಭಿನ್ನ ಒಂದು ರೀತಿಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋದು, ಇದೆಲ್ಲ ಮಾಡೋದಕ್ಕೆ ಹೋಗಬಾರ್ದು. ಏಕೆಂದರೆ ನಾವು ಸ್ವಚ್ಛವಾದ ಮನಸ್ಸಿಂದ ನಾವು ಹೇಗೆ ಆ ತಾಯಿಯನ್ನು ಪೂಜೆ ಮಾಡ್ಕೋತೀವೋ ಅಷ್ಟು ಒಳ್ಳೆಯದಾಗುತ್ತದೆ. ನೋಡಿ, ಈ ಮಹಾಲಕ್ಷ್ಮಿ ವ್ರತವನ್ನು ಕುಟುಂಬದ ಒಳಿತಿಗಾಗಿ ಹಾಗೂ ಕುಟುಂಬದ ಸಮೃದ್ಧಿಗಾಗಿ ಮತ್ತು ಎಲ್ಲರ ಆರೋಗ್ಯ ಆಯಸ್ಸು ಚೆನ್ನಾಗಿರಲಿ ಅನ್ನೋದರ ಒಂದು ವಿಶೇಷವಾದ ಒಂದು ವ್ರತವಾಗಿರ್ತದೆ. ನೋಡಿ, ಈ ವ್ರತಕ್ಕೆ ಬೇಕಾಗಿರೋದು ಮುಖ್ಯವಾಗಿ ಭಕ್ತಿಯೊಂದೇ ಆಗಿರ್ತದೆ. ನೋಡಿ, ಭಕ್ತಿಯಿಂದ ಶ್ರೀ ಲಕ್ಷ್ಮಿಯನ್ನು ಪೂಜಿಸಿಕೊಳ್ಬೇಕಾಗುತ್ತದೆ. ಈ ಲಕ್ಷ್ಮಿಯನ್ನು ಕೆಲವೊಬ್ಬರು ಕಳಸದಲ್ಲಿ ಸ್ಥಾಪನೆ ಮಾಡುವಾಗ ನೀರನ್ನು ಹಾಕಿಕೊಳ್ತಾರೆ. ಇನ್ನು ಕೆಲವರು ಅಕ್ಕಿಯನ್ನು ಹಾಕಿದಾಗ ಮುಕ್ಕಾಲು ಭಾಗದಷ್ಟು ಅಕ್ಕಿ ಹಾಕಿದರೆ ಇನ್ನು ಸ್ವಲ್ಪ ಕಾಲು ಭಾಗದಷ್ಟು ಏನು ವಸ್ತುಗಳನ್ನು ಹಾಕಬೇಕಪ್ಪ ಅಂದರೆ ಗೋಡಂಬಿ, ಬಾದಾಮಿ ಮತ್ತು ಒಣ ಖರ್ಜೂರಗಳನ್ನು ಹಾಕ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಗೋಲ್ಡನ್ ಕಾಯಿನ್ಸ್ ಏನಾದರೂ ಮನೆಯಲ್ಲಿದ್ದರೆ ಅದನ್ನು ಹಾಕ್ಕೊಳ್ಳಿ. ಇಲ್ಲಾಂದರೆ 5 ರೂಪೀಸ್ ಅಥವಾ 10 ರೂಪೀಸಲ್ಲಿ ಗೋಲ್ಡನ್ ಕಾಯಿನ್ ಇರುತ್ತಲ್ವ, ಅದನ್ನು ಹಾಕಿಕೊಂಡು ಪೂಜೆ ಮಾಡ್ಕೊಳ್ಬೇಕಾಗುತ್ತದೆ. ಕಳಶ ಸ್ಥಾಪನೆ ಮಾಡಿದರೆ ಅಷ್ಟೇ ಸಾಕು ಅಂತ ಅಲ್ಲ, ಆ ಲಕ್ಷ್ಮಿ ಇಡುವ ಸ್ಥಳದಲ್ಲಿ ಕೆಳಗಡೆ ಅರಿಶಿಣದಿಂದ ಗೌರಿಯನ್ನು ಕೂಡ ತಯಾರು ಮಾಡಿಕೊಂಡು ಲಕ್ಷ್ಮಿ ಅಂತ ಅದಕ್ಕೆ ಹೆಸರಿಟ್ಟು ಪೂಜೆ ಮಾಡ್ಕೊಳ್ಬೇಕಾಗುತ್ತದೆ. ನೋಡಿ, ಮುಖ್ಯವಾಗಿ ಲಕ್ಷ್ಮಿ ಪೂಜೆಗಿಂತ ಮೊದಲು ಗಣೇಶನನ್ನು ಯಾವತ್ತೂ ಮರೆಯೋದಕ್ಕೆ ಹೋಗಲೇಬಾರ್ದು. ಮೊದಲು ಗಣೇಶನನ್ನು ಪೂಜೆ ಮಾಡಿಕೊಂಡೆ ಮಹಾಲಕ್ಷ್ಮಿಯನ್ನು ಅರ್ಚನೆ ಪೂಜೆ ಮಾಡಿಕೊಂಡು ಓಂ ಶ್ರೀ ಮಹಾಲಕ್ಷ್ಮಿ ಎನ್ನುತ್ತಾ ಪೂಜೆ ಮಾಡ್ಕೊಳ್ಬೇಕಾಗುತ್ತದೆ. ನೋಡಿ, ಮತ್ತು ಈ ಪೂಜೆಯನ್ನು ಬೆಳಗಿನ ಜಾವ ಬೇಗ ಎದ್ದು ಒಂದು ಸ್ವಲ್ಪ ನೀರನ್ನು ಸಹ ಕುಡಿಯದೆ ವ್ರತವನ್ನು ಮಾಡಿ ನೈವೇದ್ಯ ಪೂಜೆ ಎಲ್ಲ ಆದ ಮೇಲೇ ಪ್ರಸಾದ ತೆಗೆದುಕೊಳ್ಳಬೇಕಾಗುತ್ತದೆ. ನೋಡಿ, ಪ್ರಸಾದ ಅಂತ ಬಂದಾಗ ಎಲ್ಲ ರೀತಿಯ ಅಡುಗೆಗಳನ್ನು, ಕರಿದ ಅಡುಗೆಗಳನ್ನು, ಸಿಹಿ ಪದಾರ್ಥವನ್ನು ಮಾಡ್ಕೊಳ್ಬೇಕಾಗುತ್ತದೆ. ನೋಡಿ, ಮುಖ್ಯವಾಗಿ ಎಲ್ಲದನ್ನು ಇಟ್ಟಿದ್ದೀವಿ ಆದರೆ ಹಾಲೆಂತಕ್ಕೆ ಅಂತ ಕೂಡ ಹೇಳೋದಕ್ಕೆ ಹೋಗಬಾರ್ದು. ಹಾಲು ಲಕ್ಷ್ಮಿಗೆ ತುಂಬ ಪ್ರಿಯವಾದ ಒಂದು ವಸ್ತುವಾಗಿರ್ತದೆ. ನೋಡಿ, ಹಾಲಿಗೆ ಜೇನುತುಪ್ಪ ಆಗಿರ್ಬೋದು ಮತ್ತು ಬಾಳೆಹಣ್ಣು, ಹಾಲು ಬಾಳೆಹಣ್ಣು, ಹಾಲು ಸಕ್ಕರೆ ಈ ರೀತಿಯಾಗಿ ನೈವೇದ್ಯ ಮಾಡಿಕೊಳ್ಳಲೇಬೇಕಾಗುತ್ತದೆ. ನೋಡಿ, ಆ ತಾಯಿಗೆ ಏನೇ ವಸ್ತುಗಳಿಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಈ ಲಕ್ಷ್ಮಿಗೆ ಹಾಲಿನ ನೈವೇದ್ಯ ಬೇಕಾಗಿರ್ತದೆ. ನೋಡಿ, ಅದಕ್ಕಾಗಿಯೇ ಹಿಂದಿನಿಂದ ನಮ್ಮ ತಾಯಿಯೂ ಕೂಡ ಹಾಲು ಸಕ್ಕರೆಯನ್ನು ನೈವೇದ್ಯ ಮಾಡು ಅಂತ ನಮಗೆ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನೀವು ಕೂಡ ಹಾಲು ಸಕ್ಕರೆಯನ್ನು ನೈವೇದ್ಯಕ್ಕಿಡಿ. ಮತ್ತೇನಪ್ಪ ಅಂದರೆ ಕೆಲವೊಬ್ಬರು ಸೀರೆಯನ್ನು ಉಡಿಸ್ತಾರೆ ಲಕ್ಷ್ಮಿಗೆ. ಆ ಸೀರೆಯ ಬಣ್ಣ ಯಾವುದಿರಬೇಕಪ್ಪ ಅಂದರೆ ಕೆಂಪು ಮತ್ತು ಹಳದಿ ಮತ್ತು ಕೇಸರಿ, ಈ ಥರ ಮುಖ್ಯವಾಗಿ ಕಪ್ಪು ಮತ್ತು ಹಸಿರು ಇವು 2 ಬಣ್ಣವನ್ನು ಬಿಟ್ಟು ಬೇರೆ ಎಲ್ಲ ಥರದ ಬಣ್ಣಗಳನ್ನು ಲಕ್ಷ್ಮಿಗೆ ಉಡಿಸಬೇಕಾಗುತ್ತದೆ. ನೋಡಿ, ಮತ್ತೇನಪ್ಪ ಅಂದರೆ ನಾವು ಕೂಡ ಲಕ್ಷ್ಮೀ ಪೂಜೆ ಮಾಡುವಾಗ ರೇಷ್ಮೆ ಸೀರೆಯನ್ನು ಉಟ್ಕೊಂಡು ತಲೆಗೆ ಹೂ ಮುಡ್ಕೊಂಡು ಕೈ ತುಂಬ ಬಳೆಯನ್ನು ಹಾಕಿಕೊಂಡು ಲಕ್ಷ್ಮಿಯ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತದೆ. ನೋಡಿ, ಇದು ಮುಖ್ಯವಾದ ಅಂಶವಾಗಿರ್ತದೆ. ಹೇಗೇಗೋ ಒಟ್ಟು ಸ್ನಾನ ಆಯಿತು, ಪೂಜೆ ಮಾಡಿದರೆ ಆಯಿತು ಅಂತ ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಮತ್ತು ಇದರ ಜೊತೆಗೆ ತುಪ್ಪದ ದೀಪವನ್ನಂತೂ ಹಚ್ಚಲೇಬೇಕಾಗುತ್ತದೆ. ನೋಡಿ, ತಾಯಿ ಲಕ್ಷ್ಮೀ ದೇವಿಯನ್ನು ಧ್ಯಾನ ಮಾಡುತ್ತಾ ತುಪ್ಪದ ದೀಪವನ್ನು ಹಚ್ಚಲೇಬೇಕಾಗುತ್ತದೆ. ಮತ್ತು ಮನೆಗೆ ಬಂದ ಮುತ್ತೈದೆಯರಿಗೂ ಕೂಡ ಕೆಂಪು ಬಳೆ, ಅರಿಶಿಣ, ಕುಂಕುಮ, ಹೂವನ್ನು ಕೂಡ ಕೊಡಬೇಕಾಗುತ್ತದೆ. ನೋಡಿ, ಗಣೇಶನ ಹತ್ರ ಎಲೆ ಅಡಿಕೆ ಇಟ್ಕೊಂಡಿರ್ತೀವಲ್ವ, ಅಲ್ಲಿ ನಾವು 9 ರೂಪಾಯಿ, 9 ಕಾಯಿನು, 9 ಬರುವ ಒಂದು ಸಂಖ್ಯೆಯ ಒಂದು ನಾಣ್ಯವನ್ನು ಇಟ್ಕೊಂಡು ಪೂಜೆ ಮಾಡ್ಕೊಳ್ಬೇಕಾಗುತ್ತದೆ. ನೋಡಿ, ಯಾಕಪ್ಪ ಅಂದರೆ 9 ಎಂಬುದು ನವಗ್ರಹ ಸಹಿತ ಶಾಂತಿಯಾಗಿ ಲಕ್ಷ್ಮಿಯ ಅನುಗ್ರಹವಾಗುತ್ತದೆ ಎಂಬ ನಂಬಿಕೆ ಇದೆ. ಅದಕ್ಕೋಸ್ಕರ ಮತ್ತು ಪೂಜಾ ಸಮಯ ಅಂತ ಬಂದಾಗ ಕೆಲವೊಬ್ಬರು ಸಂಜೆಯ ವೇಳೆ ಲಕ್ಷ್ಮಿಯನ್ನು ಬೆಳಗಿಂದ ಸಂಜೆಯವರೆಗೂ ಉಪವಾಸವಿದ್ದು ಸಾಯಂಕಾಲ ಪೂಜೆಯನ್ನು ಮಾಡ್ಕೊಳ್ತಾರೆ. ಇನ್ನು ಕೆಲವರು ಬೆಳಗ್ಗೆ ಪೂಜೆ ಮಾಡುವವರಿಗೆ ಒಂದು ಒಳ್ಳೆ ಸಮಯವಿದೆ. ನೋಡಿ, ನಮ್ಮ ಗುರುಗಳು ಕೊಟ್ಟಿದ್ದಾರೆ. ಅಂತಹ ಸಮಯ ಯಾವುದಪ್ಪ ಅಂದರೆ ಬೆಳಗಿನ ಜಾವ 4:30ರಿಂದ 5:40 ಒಳಗೆ
ಒಂದು ಒಳ್ಳೆಯ ಉತ್ತಮವಾದ ಸಮಯವಿದೆ ಅಂತೆ. ಅಂತಹ ಸಮಯದಲ್ಲಿ ಲಕ್ಷ್ಮಿಯನ್ನು ಕೂರಿಸಿ ಮಂಗಳಾರತಿ ಪೂಜೆ ಸಮೇತವಾಗಿ ಮಾಡ್ಕೊಳ್ಳೋದ್ರಿಂದ ಉತ್ತಮವಾದ ಫಲವಿದೆ ಅಂತ ನೋಡಿ. ನೀವು ಕೂಡ ಹಾಗೇ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ ಸಮಯದಿಂದ ಲಕ್ಷ್ಮಿ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳಿ. ಆದರೆ ಕಳಸ ಸ್ಥಾಪನೆ ಮಾತ್ರ ಮಾರನೇ ದಿನ ಬೆಳಗ್ಗೆನೇ ಮಾಡಿಕೊಳ್ಳಬೇಕಾಗುತ್ತದೆ ನೋಡಿ. ಕೆಲವೊಬ್ಬರು ಹಿಂದಿನ ದಿನವೇ ಮಾಡಿಕೊಂಡಿರುತ್ತಾರೆ. ಹಾಗೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ನೋಡಿ. ಈ ರೀತಿಯಾಗಿ ಸರಳವಾಗಿ ಒಂದು ಸುಲಭವಾದ ಒಂದು ಲಕ್ಷ್ಮಿಯ ಒಂದು ವರಮಹಾಲಕ್ಷ್ಮಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಬಾಯ್.